ರಾಜ್ಯವ್ಯಾಪಿ ಸಮಾನ ಕನಿಷ್ಠ ವೇತನ ಜಾರಿಯಾಗಲೇಬೇಕು. ರಾಜ್ಯವ್ಯಾಪಿ ವೈಜ್ಞಾನಿಕ ಕನಿಷ್ಠ ವೇತನ ಜಾರಿಯಾಗಲೇಬೇಕು. ಕರಾಳ ಕಾರ್ಮಿಕ ಸಮಿತಿಗಳ ವಾಪಸ್ಸಾಗಲಿ. ಕರಾಳ ಕಾರ್ಮಿಕ ಸಮಿತಿಗಳ ವಾಪಸ್ಸಾಗಲಿ. ಕಾರ್ಮಿಕ ಹಕ್ಕುಗಳ ಉಳಿಯಲೇಬೇಕು. ಕಾರ್ಮಿಕರ ಹಕ್ಕುಗಳ ಉಳಿಯಲೇಬೇಕು. ದುಡಿಯುವ ಕೈಗಳಿಗೆ ಕೆಲಸ ಬೇಕೇ ಬೇಕು. ದುಡಿಯುವ ಕೈಗಳಿಗೆ ಕೆಲಸ ಬೇಕೇ ಬೇಕು. ಹಿಂಪಡಿಬೇಕಿಲ್ಲ ಅಂದ್ರೆ ಈ ಒಂದು ರಾಜ್ಯದಲ್ಲಿ ಕಂಬಿನ ರನ್ ಮಾಡೋದಕ್ಕಾಗಲ್ಲ ಅಂತ. ಸೊ ಅದರಿಂದ ನಾವೇನ್ ಮಾಡ್ಬೇಕು, ಓಕೆ ಅವತ್ತಿನ ಸುಮಾರು ವರ್ಷಗಳಿಂದ ನಮ್ಗಿನ ದೊಡ್ಡವರು ನಾವು ಕೂಡ ಹೋರಾಟ ಮಾಡ್ಕೊಂಡ್ಬಂದು ಈ ಮಿನಿಮಮ್ ವೇಜಸ್ ನ ಕೈಗೊಳ್ಬೇಕು. ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನಾವಷ್ಟು ನಮ್ಮ ಕಡೆಯಿಂದ ನಾವು ಭರವಸೆ ಈಗ ತಹಸೀಲ್ದಾರ್ ಅವರ ಪರವಾಗಿ ಬಂದು ಏನು ನಮ್ಮ ಮನವಿ ಪತ್ರ ಸ್ವೀಕರಿಸಿದ್ರ ಸಂಜಯ್ ಮೇಡಮ್ ಅವರಿಗೆ ನಮ್ಮ ದಯವಿಟ್ಟು ಯಾರು ಹೋಗ್ಬಾರ್ದು. ಈ ಕಡೆ ಬ್ಯಾಂಗ್ಳೂರವರು ಮುಂದೆ ಬರಬೇಕು ಅಂತ ಹೇಳಿ ವಿನಂತಿ. 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಸಂಬಳ ಯಾರಾದ್ರೂ ಮಾಹಿತಿ ಹಾಕಿಬಿಟ್ಟು ತುಂಬಾ ಸಂಬಳ ತಿರುಗಳು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಬೇರೆ ಏನು ಅದರಿಂದ ನಮಗೆ ಲಾಭ ನಾವು ಸಮಾಜದಲ್ಲಿ ಕಷ್ಟಪಡ್ತಾ ಇದ್ದೀವಿ. ನಮ್ಮ ಕೋರಿಕೆ ನೋಡಿ, ನಮ್ಮ ಗೋಪಾಲ್ ಕಿತ್ತೂರಿಂದಲೇ ನಾವು ನಮ್ಮ ಇದು ನಮ್ಮದು ಮೊದಲನೇದಾಗಿ ಇವತ್ತು ಸಿಐಟಿಯುವಿನ ಸಂಸ್ಥಾಪನಾ ದಿನಾಚರಣೆ ಸುಮಾರು 56 ವರ್ಷಗಳ ಕಾಲ ಇವತ್ತು ಸಿಐಟಿ ಹುಟ್ಟಿನಿಂದ ಇವತ್ತಾಗಿದೆ. ಇವತ್ತು ಸಿಐಟಿ ಏನಂತ ಹೇಳಿದ್ರೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ಕೂಲಿ ಜಾರಿ ಆಗಬೇಕು. ಇವತ್ತು ಹೈಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಕನಿಷ್ಠ ಕೂಲಿ ಜಾರಿ ಮಾಡಿದೆ. ಇದೇ 2026 ಮೇ 22ನೇ ತಾರೀಕು ಅದು ಯಥಾವತ್ತಾಗಿ ಜಾರಿ ಆಗಬೇಕು. ಜೊತೆಗೆ ವೈಜ್ಞಾನಿಕವಾಗಿ ಏನಿವತ್ತು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸತತವಾದ ಪ್ರಯತ್ನದಿಂದ ಸರ್ಕಾರಕ್ಕೆ ಮತ್ತು ಕೋರ್ಟ್ ಮುಖಾಂತರ ಜಯಗಳಿಸಿ ಕನಿಷ್ಠ ಕೂಲಿ ಜಾರಿ ಆಗಬೇಕು ವೈಜ್ಞಾನಿಕವಾಗಿ ಅಂತ ಹೇಳಿದ್ರು. ಅದು ಇವತ್ತು ವೈಜ್ಞಾನಿಕವಾಗಿ ಆಗಿಲ್ಲ. ಅದು ಇನ್ನೊಂದಿಷ್ಟು ಮೇಲ್ದರ್ಜೆಗೆ ಹೋಗಬೇಕು. ಜೊತೆಗೆ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಸ್ವಾಗತ ಮಾಡೋದ್ರ ಜೊತೆಗೆ ಇರ್ತಕ್ಕಂಥ ನ್ಯೂನತೆಗಳು ಸರಿಪಡಿಸಿಕೊಳ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೇಂದ್ರದಿಂದ ಹೋರಾಟ ಮಾಡ್ತೀವಿ. ಜೊತೆಗೆ ನೆಲಮಂಗಲದಲ್ಲಿ ಕೂಡ ಇವತ್ತು ಕೈಗಾರಿಕೆ ನೌಕರು ಮತ್ತು ಗ್ರಾಮ ಪಂಚಾಯತಿ ನೌಕರು ಒಟ್ಟಿಗೆ ಸೇರ್ಕೊಂಡು ಇವತ್ತು ತಹಶೀಲ್ದಾರ್ಗೆ ಮೆಮೊರಾಂಡಮ್ ಕೊಡ್ತೀವಿ. ಜೊತೆಗೆ ಇವತ್ತು ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದೆ 2025 ನವೆಂಬರ್ 21ನೇ ತಾರೀಕು ಅದು ಮತ್ತೆ ಇವತ್ತು ಅಧಿಸೂಚನೆ ಕೂಡ ಇದೆ 2026 ಮೇ ತಿಂಗಳಲ್ಲಿ ಜಾರಿ ಮಾಡಿದೆ. ಅದು ಸಂಪೂರ್ಣ ರದ್ದಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಏನಿವತ್ತು ಮತ್ತೆ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳಿದ್ದಾವೆ. ಮತ್ತೆ ಅದೇ ಕೇಂದ್ರ ಸರ್ಕಾರ ವಿರುದ್ಧ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಬೇಕು ತೀರ್ಮಾನ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಕನಿಷ್ಠ ಕೂಲಿ ಜಾರಿ ಆಗಬೇಕು ಅಂತೇಳಿ ತಾಲೂಕು ಸಮಿತಿಯಿಂದ ಸಿಐಟಿ ತಾಲೂಕು ಸಮಿತಿಯಿಂದ ಮತ್ತು ಗ್ರಾಮ ಪಂಚಾಯತಿ ನೌಕರರಿಂದ ತಹಸೀಲ್ದಾರ್ ಮೆಮೊರಾಂಡಮ್ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇವತ್ತು ಸಿಐಟಿಯು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ 22ನೇ ತಾರೀಕು ಪಂಚಾಯತಿ ನೌಕರಿಗೆ ಸೇರಿದಂಗೆ ಎಲ್ಲ ನೌಕರರಿಗೆ ಕನಿಷ್ಠ ಕೂಲಿ 26,000 ಅಧಿಸೂಚನೆಯನ್ನು ಹೊರಡಿಸಿದೆ. ಆದರೆ ನಾವು ಇವತ್ತು ಈ ಒಂದು ಅಧಿಸೂಚನೆಯನ್ನು ಸ್ವಾಗತ ಮಾಡ್ತಾನೆ. ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು 36,000. ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಎಪ್ಟಗೋಸ್ ಬಿಟ್ ಮತ್ತು ಕಂಪನಿ ಏನಿದೆ ಆ ಕಂಪನಿಯ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂಥ ಮಾರ್ಗಸೂಚಿಗಳನ್ನು ಅನ್ವಯ ನಮಗೆ ಕನಿಷ್ಠ ವೇತನ ಜಾರಿಯಾಗಬೇಕು. ಆ ಜಾರಿಗೋಸ್ಕರವಾಗಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ನೌಕರು ಕೂಡ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ. ಇಡೀ ರಾಜ್ಯದಲ್ಲಿ ಸುಮಾರು 48,000 ಜನ ನೌಕರರು ಪಂಚಾಯತಿ ನೌಕರಿದ್ದಾರೆ.
ಈ ಕನಿಷ್ಠ ವೇತನ ಅಲ್ಲಿ ಕೆಳಗಡೆ ಜಾರಿ ಆಗಬೇಕಾಗಿದೆ. ಮತ್ತೆ ಅವರನ್ನ ಕಾಯಂ ನೌಕರರು ಅಂತೇಳಿ ಪರಿಗಣನೆ ಮಾಡಬೇಕಂತೇಳಿ ಇವತ್ತು CIT ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇವೆ. ಎಲ್ಲ ನೌಕರರನ್ನು ಕಾಯಂ ಮಾಡಿ ಆ ಮುಖಾಂತರ ಅವರಿಗೆ ಎಲ್ಲ ಸೇವಾ ಸೌಲಭ್ಯಗಳನ್ನು ಬಡ್ತಿಗಳನ್ನು ಕೊಡಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.